ನಮಸ್ಕಾರ ಸ್ನೇಹಿತರೆ. ಈಗ ಜಗತ್ತಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಚಾಚುತ್ತಾ ಇದೆ. ಅಮೆರಿಕ ಮತ್ತೆ ಇರಾನ್ ಮೇಲೆ ಮುಗಿಬೀಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಟ್ರಂಪ್ ಇರಾನ್ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ 2.0 ಶುರು ಮಾಡ್ತಾರೆ ಅಂತ ಹೇಳಿ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿಬಿಟ್ಟಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಅಮೆರಿಕ ತಮ್ಮ ಶಸ್ತ್ರಾಸ್ತ್ರ, ಏರ್ ಕ್ರಾಫ್ಟ್, ಸೈನಿಕರು ಮತ್ತು ಡಿಫೆನ್ಸ್ ಸಿಸ್ಟಮ್ ಗಳನ್ನ ಮಿಡಲ್ ಈಸ್ಟ್ ಕಡೆಗೆ ಮತ್ತೆ ಮೂವ್ ಮಾಡ್ತಿದ್ದಾರೆ. ಈ ಕಡೆ ಉದಯ್ ಕೋಟಕ್ ರಂತ ಭಾರತದ ಟಾಪ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕೂಡ, ಬಿಸಿನೆಸ್ ಲೀಡರ್ಗಳು ಕೂಡ ಈ ಬಗ್ಗೆ ದೊಡ್ಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇನ್ನು ವರ್ಸ್ಟ್ ಸಿಚುವೇಶನ್ ಮುಂದೆ ಬರುತ್ತೆ ಅಂತ ಇದೇ ಭಯ, ಇದೇ ಲೆಕ್ಕಾಚಾರ ಇಟ್ಕೊಂಡೆ PM ನರೇಂದ್ರ ಮೋದಿ ಅವರು ಕೂಡ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 1 ವರ್ಷ ಭಾರತಕ್ಕೆ ಕಷ್ಟದ ದಿನಗಳು ಇರಲಿವೆ ಅನ್ನೋ ಸುಳಿವನ್ನ ಕೊಟ್ಟರು. 1 ವರ್ಷ ಚಿನ್ನ ಬೈ ಮಾಡಬೇಡಿ, ಆಯಿಲ್ ಕಮ್ಮಿ ಬಳಸಿ, ತಿನ್ನೋ ಆಯಿಲ್ ಅನ್ನ ಕೂಡ ಕಮ್ಮಿ ಬಳಸಿ, ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಬೇಡಿ, ಡೀಸೆಲ್ ಕಮ್ಮಿ ಬಳಸಿ ಅಂತೆಲ್ಲ ಅಡ್ವೈಸ್ ಮಾಡಿದ್ರು. ಹೀಗೆ ಎಲ್ಲಾ ಕಡೆಯಲ್ಲೂ ಅನಿಶ್ಚಿತತೆ ಮನೆ ಮಾಡಿರುವಾಗ ಸಾಮಾನ್ಯ ಜನ ತಮ್ಮ ಕಷ್ಟಪಟ್ಟು ದುಡಿದ ಕ್ಯಾಶ್ ಅನ್ನ ಅಥವಾ ದುಡ್ಡನ್ನ ಸೇಫರ್ ಸೈಡ್ ಮೂವ್ ಮಾಡೋದು ಹೇಗೆ? ಶಾರ್ಟ್ ಟರ್ಮ್ಗೆ ಅಥವಾ ಮೀಡಿಯಂ ಟರ್ಮ್ಗೂ ಕೂಡ ರಿಸ್ಕ್ ಇರೋ ಕಡೆ ದುಡ್ಡು ಹಾಕೋದಕ್ಕೂ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೋಗಿ ವಾಲಟಿಲಿಟಿಯಲ್ಲಿ ದುಡ್ಡು ಹಾಕೊಳ್ಳೋದಕ್ಕೂ, ಬ್ಯಾಂಕ್ಗಳು ಗ್ಯಾರಂಟಿಡ್ ಆಗಿ ಕೊಡೋ ಇಂಟ್ರೆಸ್ಟ್ ಕಡೆಗೆ ಮೂವ್ ಆಗೋದಕ್ಕೂ ಏನು ವ್ಯತ್ಯಾಸ? ಶುರುವಾಯಿತು ಮತ್ತೊಂದು ಟೆನ್ಷನ್. ಮತ್ತೆ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅಮೆರಿಕ. ಸ್ನೇಹಿತರೆ, 2 ತಿಂಗಳು ನಡೆದ ಯುದ್ಧಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೀಗ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ನಾನು ಇರಾನ್ ವಿಚಾರದಲ್ಲಿ ಶಾಂತಿ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ದಿಗಿಲು ಹುಟ್ಟಿಸ್ತಾ ಇರೋದು ಅಮೆರಿಕ ಇರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ 2.0 ನಡೆಸೋಕೆ ಹೆಜ್ಜೆ ಇಟ್ಟಿದೆ ಅನ್ನೋ ನ್ಯೂಯಾರ್ಕ್ ಟೈಮ್ಸ್ ನ ರಿಪೋರ್ಟ್. ಸ್ವಲ್ಪ ಯೋಚನೆ ಮಾಡಿ, ಈ ವಾರದ ಆರಂಭದಲ್ಲಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು. ಅಲ್ಲಿ ಇನ್ನೂ 1 ವರ್ಷ ದೇಶಕ್ಕೆ ಕಷ್ಟದ ದಿನಗಳು ಇರುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ನಮ್ಮ ಮಾರ್ಕೆಟ್ ಕೂಡ PM ಹೇಳಿಕೆ ಬರ್ತಿದ್ದ ಹಾಗೆ ಸ್ವಲ್ಪ ಕರಗ್ತು. ಅವಾಗ 2 ದಿನದಲ್ಲಿ 17 ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಆಯ್ತು. ಆ ಪೆಟ್ಟಿಂದ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೀವಿ. ಬಿದ್ದಿತ್ತು, ಜನ ಮತ್ತೆ ಕಮ್ಮಿ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತಿರುವಾಗಲೇ ಮತ್ತೆ ಈ ಸುದ್ದಿ ಈಗ ಹೊರಬಿದ್ದಿದೆ. ಒಂದ್ ಕಡೆ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗ್ತಾ ಇದೆ. ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ $108-109 ಆಸುಪಾಸಿತ್ತು. ಆಲ್ಮೋಸ್ಟ್ $110 ಹತ್ತತ್ರ. ನಮ್ಮ ಕರೆನ್ಸಿ ವ್ಯಾಲ್ಯೂ ಕುಸಿತಾ ಇದೆ. ಇನ್ನೊಂದ್ ಕಡೆ ವಿದೇಶಿ ಹೂಡಿಕೆದಾರರು ಕೂಡ ದೇಶ ಬಿಟ್ಟು ಓಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಮಾರ್ಕೆಟ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಇದನ್ನ ಮ್ಯಾಕ್ರೋ ಟ್ರಿಪಲ್ ಹಿಟ್ ಅಂತ ಕರಿತಾ ಇದ್ದಾರೆ ಎಕ್ಸ್ಪರ್ಟ್ಸ್. ಇಂಥ ಟೈಮ್ ನಲ್ಲಿ ಪ್ರಶ್ನೆ ಬರುತ್ತೆ, ನಮ್ಮ ರೆಗ್ಯುಲರ್ ಆಗಿ ಬರೋ ಸ್ಯಾಲರಿ, ಕ್ಯಾಶ್ ಫ್ಲೋ, ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಸೇವಿಂಗ್ಸ್ ಅಕೌಂಟ್ ಇಟ್ಟರೆ ಜಾಸ್ತಿ ದುಡ್ಡು ಬರಲ್ಲ. ಮಾರ್ಕೆಟ್ ಎಲ್ಲಿ ತನಕ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕೆಲ ತಜ್ಞರ ಪ್ರಕಾರ ಕೆಲ ತಿಂಗಳುಗಳಿಂದ, ಯುದ್ಧ ಇವಾಗಲೇ ನಿಂತರೂ ಕೂಡ ಕೆಲ ತಿಂಗಳುಗಳಿಂದ 1 ವರ್ಷವೇ ಬೇಕಾಗಬಹುದು ಸಿಚುವೇಶನ್ ನಾರ್ಮಲೈಸ್ ಆಗಕ್ಕೆ. ಆಯಿಲ್ ಪ್ರೈಸ್ $60-70 ಹಳೆ ಪ್ರೈಸ್ಗೆ ಹೋಗಕ್ಕೆ, $110 ಇಳಿಯಕ್ಕೆ ಅನ್ನೋ ಲೆಕ್ಕಾಚಾರ ಇದೆಯಲ್ಲ. ಹೀಗಿರ್ಬೇಕಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಚಿಂತೆ ಇಲ್ಲ. ಅವರಿಗೆ ಪ್ರತಿಯೊಂದು ಫಾಲ್ ಕೂಡ ಒಂದು ಬೈಯಿಂಗ್ ಅಪಾರ್ಚುನಿಟಿ. ಆದರೆ ಶಾರ್ಟ್ ಆ್ಯಂಡ್ ಮೀಡಿಯಂ ಟರ್ಮ್ಗೆ ಆ ದುಡ್ಡು ಬೇಕು. ಆದರೆ ಸುಮ್ಮನೆ ಸೇವಿಂಗ್ಸ್ ಅಕೌಂಟಲ್ಲಿ ಕೊಳ್ಸೋಕ್ಕೂ ಇಷ್ಟ ಇಲ್ಲ ಅನ್ನೋರಿಗೆ ಒಳ್ಳೆ ದಾರಿ ಯಾವುದು? ಸ್ನೇಹಿತರೆ, ಇಲ್ಲಿ ಬರೋದೇ ಫಿಕ್ಸೆಡ್ ಇನ್ಕಮ್ ಆಸೆಟ್ಸ್. ಅದರಲ್ಲೂ ಕೂಡ ಮುಖ್ಯವಾಗಿ FDಗಳು. FD ಅಂತ ಹೇಳಿದ್ರೆ ಲಂಸಮ್ ಅಮೌಂಟನ್ನು ಇಡಬೇಕು. ನಿಮಗೆ ಗೊತ್ತು, 1 ಲಕ್ಷ ರೂಪಾಯಿ ಇದ್ರೆ, 10 ಲಕ್ಷ ರೂಪಾಯಿ ಇದ್ರೆ, 1 ಕೋಟಿ ಇದ್ರೂ ಕೂಡ ಇಡ್ಬೋದು. ಬ್ಯಾಂಕ್ ಫಿಕ್ಸೆಡ್ ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡುತ್ತೆ, ಯಾವುದೇ ಮಾರ್ಕೆಟ್ ಲಿಂಕ್ ಇರಲ್ಲ. ಆದರೆ ನನ್ನ ಹತ್ರ ಅಷ್ಟು ದುಡ್ಡು ಇವಾಗಲೇ ಇಲ್ಲ. ಆದರೆ ನಾನು ಪ್ರತಿ ತಿಂಗಳು ಬರೋ ಸ್ಯಾಲ್ರಿಯಲ್ಲಿ ಅಥವಾ ದುಡ್ಡಲ್ಲಿ ಸಣ್ಣ ಸಣ್ಣ ಅಮೌಂಟನ್ನು ಇಡ್ತಾ ಹೋಗಿ ಅದನ್ನು ದೊಡ್ಡ ಗಂಟು ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದ್ದರೆ RDಗಳಿದಾವೆ, ರಿಕರಿಂಗ್ ಡೆಪಾಸಿಟ್ಸ್. FDಯಲ್ಲಿ SIP ಮಾಡೋದು ಹಾಗೆ. ಇದು ಯಾವುದೇ ಮಾರ್ಕೆಟ್ ರಿಸ್ಕ್ ಇರಲ್ಲ. ನೀವು 1 ವರ್ಷಕ್ಕೆ RD ಮಾಡಿದ್ರು ಕೂಡ ಫಸ್ಟ್ ಕಂತು ಕಟ್ಟಬೇಕಾದ್ರೆ ಏನು ಬಡ್ಡಿ ಗ್ಯಾರಂಟಿ ಕೊಟ್ಟಿರ್ತಾರೆ, ಅದೇ ಬಡ್ಡಿ ಎಲ್ಲ ಕಂತುಗಳಿಗೂ ಕೂಡ ಅನ್ವಯ ಆಗುತ್ತೆ. ಲಾಸ್ಟಿಗೆ ಲಂಸಮ್ ಆಗಿ ಅಮೌಂಟ್ ನಿಮಗೆ ಅಸಲು ಬಡ್ಡಿ ಸೇರಿ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಭಾರತದಲ್ಲಿ RBI ಕೆಳಗಡೆ ಕೆಲಸ ಮಾಡೋ ಬ್ಯಾಂಕ್ಗಳು ಆಫರ್ ಮಾಡೋ ಪ್ರಾಡಕ್ಟ್ ಇದು. ಯಾವುದೇ ಮಾರ್ಕೆಟ್ ಲಿಂಕ್ಡ್ ಅಲ್ಲ. ಮೊದಲೆಲ್ಲ RD ಬುಕ್ ಮಾಡಬೇಕು ಅಂದ್ರೂ ಕೂಡ ಇಂಟ್ರೆಸ್ಟ್ ರೇಟ್ ಯಾರು ಜಾಸ್ತಿ ಕೊಡ್ತಾರೆ ಅಂತೆಲ್ಲ ಹುಡುಕಬೇಕಾಗಿತ್ತು, ಬ್ಯಾಂಕ್ ವಿಸಿಟ್ ಮಾಡಬೇಕಾಗಿತ್ತು. ಆದರೆ ಈಗ ಪ್ರಾಸೆಸ್ ತುಂಬ ಈಸಿ ಇದೆ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಬಂದಿರೋದ್ರಿಂದ. ಉದಾಹರಣೆಗೆ ಸ್ಟೇಬಲ್ ಮನಿ. ನಿಮ್ಮ ಫೋನ್ನಲ್ಲಿ ನೀವು ಈಸಿಯಾಗಿ ಕೆಲವೇ ಕ್ಲಿಕ್ಸಲ್ಲಿ ಭಾರತದ ಟಾಪ್ ರೇಟೆಡ್ ಬ್ಯಾಂಕ್ಗಳಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡೋ ಬ್ಯಾಂಕ್ ಯಾವುದು ಅಂತ ಹುಡುಕಿ ಅಲ್ಲಿ ಕೆಲವೇ ಕ್ಲಿಕ್ಸಲ್ಲಿ ನೀವು RDಯನ್ನು ಶುರು ಮಾಡ್ಬೋದು. ಇವಾಗ ರೈಟ್ ನಾವು ಸ್ನೇಹಿತರೆ ಎಷ್ಟಿದೆ ಗೊತ್ತಾ ಬಡ್ಡಿ? 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ. 8.3% ತನಕ FDಗೆ RDಗೆ ಬಡ್ಡಿ ಕೊಡ್ತಾ ಇರೋ ಬ್ಯಾಂಕ್ಗಳನ್ನ ನೀವು ಸ್ಟೇಬಲ್ ಮನಿ ಥ್ರೂ ಕನೆಕ್ಟ್ ಆಗ್ಬೋದು. ಜೊತೆಗೆ ನಿಮಗೆ ಗೊತ್ತಿರಬಹುದು, ಭಾರತದ ಎಲ್ಲಾ ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ RBIನೇ ಬಾಸ್. ಅವರ ರೂಲ್ಸ್ ಪ್ರಕಾರವೇ ಕೆಲಸ ಮಾಡಬೇಕು. ಈ ಎಲ್ಲಾ ಬ್ಯಾಂಕ್ಗಳು ಭಾರತದಲ್ಲಿ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ನೀವಿಟ್ಟಿರೋ ದುಡ್ಡಿಗೆ ಅಪ್ ಟು 5 ಲಕ್ಷ ರೂಪಾಯಿ ತನಕ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದರೆ RBIನ ಅಂಗಸಂಸ್ಥೆಯಾಗಿರೋ DICGCಯಿಂದ ಇನ್ಶೂರೆನ್ಸ್ ಇರುತ್ತೆ. 5 ಲಕ್ಷ ರೂಪಾಯಿ ತನಕ ಬಡ್ಡಿ ಅಸಲು ಸೇರಿ ಅಷ್ಟು 5 ಲಕ್ಷ ರೂಪಾಯಿ ತನಕ ದುಡ್ಡಿಗೆ RBIನೇ ಗ್ಯಾರಂಟಿ.
ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ ಆ್ಯಪ್ ಡೌನ್ಲೋಡ್ ಮಾಡೋದು ಫ್ರೀ ಇದೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಭಾರತದ ಎಲ್ಲ ಬ್ಯಾಂಕ್ಗಳ FD RD ಬಡ್ಡಿಯನ್ನು ಕಂಪೇರ್ ಮಾಡಿಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡುವಂತಹ ಬ್ಯಾಂಕ್ಗಳಲ್ಲಿ ನೀವು FD RDಯನ್ನು ಬುಕ್ ಮಾಡ್ಬೋದು ಸ್ನೇಹಿತರೆ. ಈಗ ನಾವು RD ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಪಡಿತಾ ಹೋಗೋಣ. RD ಮಧ್ಯದಲ್ಲೇ ಕ್ಲೋಸ್ ಆದರೆ ಏನಾಗುತ್ತೆ? RD ಬಗ್ಗೆ ಮಾತಾಡುವಾಗ ಪ್ರತಿಯೊಬ್ಬರಿಗೂ ಕಾಡೋ ಕಾಮನ್ ಪ್ರಶ್ನೆಗಳೇನು ಗೊತ್ತಾ? ಮೊದಲನೇದು, ನಾನು ಎಷ್ಟು ವರ್ಷಕ್ಕೆ RD ಮಾಡ್ಬೋದು ಅಂತ. ಎರಡನೇದು, ಮಧ್ಯದಲ್ಲೇ ದುಡ್ಡು ನನಗೆ ಬೇಕಾದರೆ ಏನು ಮಾಡೋದು, ದುಡ್ಡು ಅಥವಾ ಕಟ್ಟಕ್ಕಾಗಿಲ್ಲ ಅಂದರೆ ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದಾ ಅಂತ. ಮೊದಲನೇದಾಗಿ ನೀವು 6 ತಿಂಗಳಿಂದ 10 ವರ್ಷದವರೆಗೂ RDಯನ್ನು ಬುಕ್ ಮಾಡ್ಬೋದು ನಿಮ್ಮ ಗುರಿಗೆ ತಕ್ಕ ಹಾಗೆ. ಅಂದರೆ ಶಾರ್ಟ್ ಟರ್ಮ್ ಗೋಲ್ ಇದ್ದರೆ 6 ತಿಂಗಳಿಂದ 1 ವರ್ಷ, ಮೀಡಿಯಮ್ ಟರ್ಮ್ ಗೋಲ್ ಇದ್ದರೆ 1 ರಿಂದ 3 ವರ್ಷ. ನಾನು ತುಂಬ ಡಿಫೆನ್ಸಿವ್ ಇನ್ವೆಸ್ಟರ್, ನಾನು ಲಾಂಗ್ ಟರ್ಮ್ ಕೂಡ ಈ ಥರ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲೇ ಹಾಕೋದು ಅಂತ ಹೇಳಿದ್ರೆ ನೀವು ಅದಕ್ಕೂ ಕೂಡ RDಯನ್ನು 3 ವರ್ಷ ಮೇಲ್ಪಟ್ಟೂ ಆಯ್ಕೆ ಮಾಡ್ಕೋಬೋದು. ಇದೊಂದು ಮೇಜರ್ ಅಡ್ವಾಂಟೇಜ್ ಏನು ಅಂದರೆ ರೇಟ್ ಲಾಕ್ ಫೀಚರ್. ನೀವು ಇವತ್ತು 8.3% ಬಡ್ಡಿ ದರದಲ್ಲಿ RD ಬುಕ್ ಮಾಡಿದ್ರೆ RD ಮುಗಿಯೋವರೆಗೂ ಅದೇ ಬಡ್ಡಿ ಲಾಕ್ ಆಗಿರುತ್ತೆ. ಮುಂದೆ ಬರ್ತಾ ಬರ್ತಾ ಮಾರ್ಕೆಟ್ನಲ್ಲಿ ಬ್ಯಾಂಕ್ ಬಡ್ಡಿ ದರ ಕಮ್ಮಿ ಮಾಡಿದ್ರೂ ಕೂಡ ನಿಮ್ಮ ಲಾಭ ಕಮ್ಮಿ ಆಗಲ್ಲ. ಸರಿ, ಎರಡನೇ ಪ್ರಶ್ನೆ ಏನು? ಎಮರ್ಜೆನ್ಸಿ ಬಂದು ಅವಧಿಗೂ ಮುನ್ನ RD ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ದಂಡ ಬೀಳುತ್ತಾ? ಎಲ್ಲ ಬ್ಯಾಂಕ್ಗಳ ಸ್ಟ್ಯಾಂಡರ್ಡ್ ರೂಲ್ಸ್ ಪ್ರಕಾರ ಏನಾಗುತ್ತೆ ಅಂದರೆ ಮಧ್ಯದಲ್ಲೇ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಅಸಲಲ್ಲೇನು ಹೋಗಲ್ಲ, ನೀವು ಗಳಿಸಿರೋ ಬಡ್ಡಿಯಲ್ಲಿ ಅದರಲ್ಲಿ 1% ಕಟ್ ಆಗ್ಬೋದು. ಹಾಗೆ ನಿಮ್ಮ ಹತ್ರ ದುಡ್ಡಿಲ್ಲ, ಯಾವುದಾದ್ರೂ ತಿಂಗಳು ಕಂತು ಕಟ್ಟೋಕೆ ಆಗಲಿಲ್ಲ ಅಂದರೆ ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಕಂತುಗಳನ್ನು ನೀವು ಸ್ಕಿಪ್ ಮಾಡಿ RDಯನ್ನು ಆ್ಯಕ್ಟಿವ್ ಆಗಿಟ್ಕೋಬೋದು. ಆದರೆ ನಿರಂತರವಾಗಿ 3 ತಿಂಗಳು ಕಂತು ಕಟ್ಟಿಲ್ಲ ಅಂದರೆ ಅವಾಗೇನಾಗುತ್ತೆ? ಏನೂ ಆಗಲ್ಲ, ನಿಮ್ಮ RD ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ದುಡ್ಡು ಅಸಲು ಬಡ್ಡಿ ಸಮೇತ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಅಷ್ಟೇ. ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂದರೆ ನೀವು ಸ್ಟೇಬಲ್ ಮನಿ ಥ್ರೂ RDಯನ್ನು ಬುಕ್ ಮಾಡಿದಾಗ ಬ್ಯಾಂಕ್ಗಳಲ್ಲಿ ಟಾಪ್ ಅಪ್ RD ಅಂತ ಫೀಚರ್. ನಿಮ್ಮ RD ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ನಿಮಗೆ ಆಫೀಸ್ನಿಂದಾಗ ಬೋನಸ್ ಬಂತು, ಅದನ್ನು ನೀವು ಅದೇ RDಗೆ ಟಾಪ್ ಅಪ್ ಮಾಡ್ಬೋದು. ಇದರ ಅಸಲಿ ಮ್ಯಾಜಿಕ್ ಏನು ಗೊತ್ತಾ? ನೀವು 6 ತಿಂಗಳ ಹಿಂದೆ 8.3% ಬಡ್ಡಿ ದರದಲ್ಲಿ RD ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈಗ ಮಾರ್ಕೆಟ್ನಲ್ಲಿ ಬಡ್ಡಿ ದರ 7.5%ಗೆ ಇಳಿದಿದೆ. ಈ ಟೈಮ್ನಲ್ಲಿ ನಿಮ್ಮ ಕೈಗೆ 10,000 ರೂಪಾಯಿ ಬೋನಸ್ ಬಂತು. ಆ 10,000 ರೂಪಾಯಿನ ನೀವು ಹೊಸದಾಗಿ 7.5%ಗೆ ಫಿಕ್ಸ್ ಮಾಡೋ ಬದಲು ನಿಮ್ಮ ಹಳೆ RDಗೆ ಟಾಪ್ ಅಪ್ ಮಾಡಿದ್ರೆ ಆ ಹೊಸ 10,000 ರೂಪಾಯಿಗೂ ಆ ಹಳೆಯ 8.3% ಬಡ್ಡಿನೇ ಸಿಗುತ್ತೆ. ಇದು ರೇಟ್ ಲಾಕ್ ಅಡ್ವಾಂಟೇಜ್. ಜೊತೆಗೆ ಸ್ನೇಹಿತರೆ, ಅಸೆಟ್ ಡೈವರ್ಸಿಫಿಕೇಶನ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಅಷ್ಟೇ. ಯಾವಾಗಲೂ ಒಂದಷ್ಟು ಅಮೌಂಟ್, ನಾನು ಪ್ಯೂರ್ ಈಕ್ವಿಟಿ ಇನ್ವೆಸ್ಟರ್ ಅನ್ನೋರು ಕೂಡ 10 ರಿಂದ 15% ಆದ್ರೂ ಕ್ಯಾಶ್ ಸೈಡ್ ಇಟ್ಕೊಂಡಿರ್ತಾರೆ. ಬಿಗ್ ಮ್ಯೂಚುವಲ್ ಫಂಡ್ಸ್ ಕೂಡ ಇಟ್ಕೊಂಡಿರ್ತಾರೆ. ಯಾಕೆ? ಮಾರ್ಕೆಟಲ್ಲಿ ಬಿದ್ದಾಗ ಕಮ್ಮಿ ಪ್ರೈಸ್ಗೆ ಪರ್ಚೇಸ್ ಮಾಡೋಕ್ಕೆ ದುಡ್ಡಿರಬೇಕಲ್ಲ ಕೈಯಲ್ಲಿ. ಆವಾಗ ಈ RD FD ಬಾಂಡ್ಸ್ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ ಫಿಕ್ಸೆಡ್ ಬಡ್ಡಿಗೆ, ಅಲ್ಲಿಂದ ರಿಮೂವ್ ಮಾಡ್ಕೊತಾರೆ. ಚೀಪ್ ರೇಟಲ್ಲಿ ಸ್ಟಾಕ್ಸ್ನ ಮ್ಯೂಚುವಲ್ ಫಂಡ್ನ ಬೈ ಮಾಡ್ತಾರೆ. ಇದು ತೀರಾ ಅಗ್ರೆಸಿವ್ ಇನ್ವೆಸ್ಟರ್ಸ್. ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕವನ್ನು ಬರೆದಿರೋ ಬೆನ್ ಗ್ರಾಹಮ್ ಅವರು ಹೇಳೋ ಪ್ರಕಾರ ಡಿಫೆನ್ಸಿವ್ ಇನ್ವೆಸ್ಟರ್ ಆದರೆ ಜಸ್ಟ್ 25% ಈಕ್ವಿಟಿ ಥರದ್ರಲ್ಲಿ ರಿಸ್ಕಿ ಅಸೆಟ್ಸಲ್ಲಿ ಇಡಬೇಕು, 75% ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇಡಬೇಕು ಅಂತ ಅವ್ರು ಹೇಳ್ತಾರೆ. ನೀವು ಮಧ್ಯಮ ರಿಸ್ಕ್ ಟೇಕರ್ ಆದರೆ 50-50 ಮಾಡಿ ಅಂತ ಹೇಳ್ತಾರೆ. ಅಗ್ರೆಸಿವ್ ಇನ್ವೆಸ್ಟರ್ ಆದರೆ ಮಾತ್ರ 75% ಈಕ್ವಿಟಿ ಥರ ರಿಸ್ಕಿ ಅಸೆಟ್ಸಲ್ಲಿ, ಮಾರ್ಕೆಟ್ ಲಿಂಕ್ಡ್ ಅಸೆಟ್ಸಲ್ಲಿ, 25% ಆದರೂ ಕೂಡ ಮಿನಿಮಮ್ ಎಂಥ ಅಗ್ರೆಸಿವ್ ಇನ್ವೆಸ್ಟರ್ ಆದರೂ ಕೂಡ ಇದರಲ್ಲಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇಡಬೇಕು ಅಂತ ಬೆನ್ ಗ್ರಾಹಮ್ ಅವರು ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನೀವು ರಿಸ್ಕಿ ಇನ್ವೆಸ್ಟರ ಅಂದರೆ ಅಗ್ರೆಸಿವ್ ಇನ್ವೆಸ್ಟರ ಅಥವಾ ಮಧ್ಯಮ ರಿಸ್ಕ್ ಟೇಕರ ಅಥವಾ ವೆರಿ ಡಿಫೆನ್ಸಿವ್ ಇನ್ವೆಸ್ಟರ ನೋಡ್ಕೊಂಡು ನೀವು ಪ್ಲಾನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ದುಡಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ತಗೊಂಡು ಹೋಗಿ ಯಾರೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಇಲ್ಲಿ ಹಾಕಿ ಬಾಯಿ ಕಳ್ಕೊಂಡು ದೊಡ್ಡ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಕಾಯ್ಕೊಂಡು ಪೆಟ್ಟು ತಿನ್ನೋದ ಮೇಲೆ ಅದು ಕೂಡ ಅಷ್ಟೇ ಅಲ್ಲ ಕೆಲಸ. ಕ್ಯಾಪಿಟಲ್ ಪ್ರೊಟೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್, ಬಂಡವಾಳವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಹಾಗಾಗಿ ನಿಮ್ಮ ರಿಸ್ಕ್ ಅಪಟೈಟ್ ಏನು, 6 ತಿಂಗಳಿಗೆ ಬೇಕಾಗಿರೋ ದುಡ್ಡು ಎಷ್ಟು ನಿಮ್ಮದು, ಆ ಟೈಮಿಗೆ ರೆಡಿ ಇರಬೇಕಲ್ಲ ಅದು ಸಿಗಕ್ಕೆ. ನಿಮಗೆ 1 ವರ್ಷದಲ್ಲಿ ಬೇಕು, ಅದು ರೆಡಿ ಇರಬೇಕಲ್ಲ, ಆ ಟೈಮಲ್ಲಿ ಬಿದ್ದಿರಬಾರ್ದಲ್ಲ ಅದು. 1.5 ವರ್ಷ, 3 ವರ್ಷ, ಅಪ್ ಟು 3 ಇಯರ್ಸ್ ತನಕ ಕೂಡ ಶಾರ್ಟ್ ಆ್ಯಂಡ್ ಮೀಡಿಯಂ ಟರ್ಮೇ ಆಗುತ್ತೆ. ಅದೆಲ್ಲ ಕೂಡ ಸೇಫರ್ ಸೈಡ್ ಇಡೋದು, ಲಾಕ್ ಮಾಡಿ ಇಟ್ಕೊಳ್ಳೋದು, ಅದು ಯಾವುದೇ ಕಾರಣಕ್ಕೂ ಕರ್ಗೆ ಹೋಗದಿರಂಗೆ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ನೀವೀಗ ನಿಮ್ಮ ರಿಸ್ಕ್ ಅಪಟೈಟನ್ನು, ನಿಮ್ಮ ಶಾರ್ಟ್ ಮೀಡಿಯಂ ಟರ್ಮ್ ಅಥವಾ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ ಏನು ಅಂತ ಒಂದು ರೌಂಡ್ ರಫ್ ಲೆಕ್ಕಾಚಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ನಿಮಗೆ ಸೂಟ್ ಆಗೋ ರೀತಿಯಲ್ಲಿ ನೀವು ಡಿಸಿಷನ್ಸನ್ನು ಮಾಡಬೇಕು. ನಾವು ನಿಮಗೆ ಯಾವುದೇ ಹೂಡಿಕೆ ಸಲಹೆ ಕೊಡೋದಿಲ್ಲ, ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ಒಂದು ವೇಳೆ ನಿಮಗೆ ಶಾರ್ಟ್ ಆ್ಯಂಡ್ ಮೀಡಿಯಂ ಟರ್ಮ್ನಲ್ಲಿ ಬ್ಯಾಂಕ್ಗಳಿಂದ ಫಿಕ್ಸೆಡ್ ಇಂಟ್ರೆಸ್ಟ್ನ
ಅಂದರೆ ನಿಗದಿತ ಬಡ್ಡಿಯ RD FD ಅವುಗಳಲ್ಲಿ ನೀವು ಉಳಿತಾಯವನ್ನು ಮಾಡ್ತಾ ಹೋಗಬೇಕು ಅನ್ನೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿಯನ್ನು ನೀವು ಚೆಕ್ ಮಾಡ್ಬೋದು. ಅದರ ಥ್ರೂ ನೀವು ರೈಟ್ ನಾವು ಅಲ್ಲಿ 8.3% ತನಕವು ಬ್ಯಾಂಕ್ ಗ್ಯಾರಂಟಿಯ ಬಡ್ಡಿ ಇಂಟ್ರೆಸ್ಟನ್ನು ಕೊಡೋ, ರಿಟರ್ನ್ಸ್ ಅಲ್ಲ ಬಡ್ಡಿಯನ್ನು ಕೊಡೋ, ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳಿದ್ದಾವೆ. ಅವರ RD ಪ್ರಾಡಕ್ಟ್ಸನ್ನು FDಯನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.